ಮೈಸೂರಲ್ಲಿ ಒಬ್ರು ಕಾಲ್ ಮಾಡಿದ್ರು, ಸರ್ ಒಂದ್ ಜೇನ್ ಕಿತ್ತರು ಒಂದೇ ಜನನೇ 40 ಕೆಜಿ ಜೇನುತುಪ್ಪ ಸಿಕ್ಕಿದೆ ಅಂತ ಮಾಡ್ತಿದ್ದಾರೆ, ಅದು ನಿಜನಾ ಅಂತ. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂದ್ರೆ ಎಷ್ಟೋ ಜನ ನಿಮ್ ಕಾಸು ಕೊಟ್ಟು ನೀವೇ ವಿಷ ತಗೊಂಡು ತಿಂತಾ ಇದೀರಾ. 100% ಅದು ವಿಷ. ಸೊ ಆ ಜೇನುತುಪ್ಪನ ಯಾವ್ದೇ ಕಾರಣಕ್ಕೂ ತಗೋಬೇಡಿ. ಅಮೆಜಾನ್ ಫಾರೆಸ್ಟ್ ಹೋಗಿ ಕೂಡ ಒಂದ್ ಹೆಜ್ಜೆನ್ ತೆಗೆದ್ರೆ 10 ಕೆಜಿ ಜೇನುತುಪ್ಪ ಸಿಗೋದು ತುಂಬಾ ಲಕ್ಕು. ಅಂತದ್ರಲ್ಲಿ ಸಿಟಿಲಿ ನೀವು 40 ಕೆಜಿ 30 ಕೆಜಿ ಜೇನುತುಪ್ಪ ಸಿಗುತ್ತೆ ಅಂದ್ರೆ ಮೋಸ ಹೋಗ್ಬೇಡಿ. ಹೈಯೆಸ್ಟ್ ಬೆಂಗಳೂರಲ್ಲಿ ಒಂದು ಹೆಜ್ಜೆನ್ ಅಂತ ಬಂದ್ರೆ ಒಂದ್ ಹೆಜ್ಜೆನಲ್ಲಿ 3 ಕೆಜಿ ಜೇನುತುಪ್ಪ ಸಿಗೋದು ತುಂಬಾ ಕಷ್ಟ. ಹೈಯೆಸ್ಟ್ ಒಳ್ಳೆ ಸೀಸನ್ ಅಂತ ಬಂದ್ರೆ ಒಂದ್ 4 ಕೆಜಿ ಸಿಗ್ಬೋದು. ಅಂತದ್ರಲ್ಲಿ ಒಂದೇ ಹೆಜ್ಜೆನಲ್ಲಿ 30 ಕೆಜಿ 40 ಕೆಜಿ 50 ಕೆಜಿ ಜೇನುತುಪ್ಪ ಸಿಕ್ಕಿದೆ ಅಂತ ಈ ರೋಡರ್ಗಳಲ್ಲಿ ಮತ್ತೆ ಈ ಅಪಾರ್ಟ್ಮೆಂಟ್ ಗಳಲ್ಲೆಲ್ಲ ಸೇಲ್ ಮಾಡ್ತಾರಲ್ಲ, 100% ನಕಲಿ ಜೇನುತುಪ್ಪ ಅದು. ಸೊ ಯಾವಾಗ ಬೆಂಗಳೂರು ಜೇನುತುಪ್ಪ ಸಿಗುತ್ತೆ ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಹೊಂಗೆ ಹೂವು ಬರೋ ಟೈಮ್ಗಳಲ್ಲಿ ನಮ್ಗೆ ಜಾಸ್ತಿ ಹೊಂಗೆ ಗಿಡಗಳಿರೋದ್ರಿಂದ ಆ ಟೈಮಲ್ಲಿ ಒಂದ್ ಸ್ವಲ್ಪ ಜೇನುತುಪ್ಪ ಸಿಗುವಂತದ್ದು. ಸೊ ಅವಾಗ ಏನಾಗುತ್ತೆ, ಎಲ್ಲೋ ಒಂದು ಬಿಲ್ಡಿಂಗ್ ಅಲ್ಲಿ ಜೇನುತುಪ್ಪ ಜೇನ್ ಗಿಡಗಳು ಕಟ್ಟಿರುತ್ತೆ, ಅಲ್ಲಿ ತೆಗಿತಾರೆ. ಸೊ ಆ ತೆಗ್ದಿದ್ದ ಜೇನ್ಗಳಲ್ಲಿ ಬರೀ ಸಿಗೋದು ಒಂದು ಅರ್ಧ ಕೆಜಿ, ಇಲ್ಲ ಅಂದ್ರೆ ಒಂದು 2 ಕೆಜಿ, ಇಲ್ಲ ಅಂದ್ರೆ ಒಂದು 3 ಕೆಜಿ. ಅದು 3 ಕೆಜಿ ಗುಡ್ ಸೋರ್ಸ್. ಅದು ಅಂದ್ರೆ ಒಳ್ಳೆ ಜಾಸ್ತಿ ಸಿಕ್ತಷ್ಟು 3 ಕೆಜಿನೇ ತುಪ್ಪ. ಸೊ ಅಂತದ್ರಲ್ಲಿ ಒಂದೇ ಜೇನಲ್ಲಿ 40 ಕೆಜಿ ಬಕೆಟ್ ನ ಜೇನುತುಪ್ಪ ತಗೊಬಂದು ಅಲ್ಲೇ ಸೇಲ್ ಮಾಡ್ತಾರೆ 500-600 ರೂಪಾಯಿಗೆ. ಸೊ ಅಂದ್ರೆ ಆ ಬಕೆಟ್ ಜೇನುತುಪ್ಪ ಏನಪ್ಪಾ ಅಂದ್ರೆ ಅವರ ಸೆಡ್ಗಳಲ್ಲಿ ಸಕ್ಕರೆ ಪಾಕ ಅಂದ್ರೆ ಬೆಲ್ಲದ ಪಾಕ ಮಿಕ್ಸ್ ಮಾಡಲ್ಲ, ಕಂಪ್ಲೀಟ್ಲಿ 100% ಸಕ್ಕರೆ ಪಾಕ. ಅದಕ್ಕೆ ಒಂದು 4 ತರ ಕೆಮಿಕಲ್ ನ ಆಡ್ ಮಾಡ್ತಾರೆ. ಸ್ವಲ್ಪ ಯೂರಿಯಾ ಮತ್ತೆ ಕೆಮಿಕಲ್ಸ್, ಅದಕ್ಕೆ ಜೇನುತುಪ್ಪ ರೆಡಿ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಗೆ ಅಂತಾನೆ ಫ್ಲೇವರ್ಸ್ ಬರೋದಕ್ಕೆ, ಕಲರ್ಸ್ ಬರೋದಕ್ಕೆ, ಥಿಕ್ನೆಸ್ ಬರೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಹೆಂಗೆ ಅಂದ್ರೆ ಒರಿಜಿನಲ್ ಜೇನುತುಪ್ಪ ತರನೇ ಮೋಸ ಮಾಡಕ್ಕೆ ರೆಡಿ ಮಾಡ್ಕೊಂಡು ಅವರು ತಗೋಬರುವಂತದ್ದು. ಖಂಡಿತವಾಗ್ಲೂ ಒಳ್ಳೆ ಅಮೆಜಾನ್ ಫಾರೆಸ್ಟ್ ಹೋಗಿ ಕೂಡ ಒಂದ್ ಹೆಜ್ಜೆನ್ ತೆಗೆದ್ರೆ 10 ಕೆಜಿ ಜೇನುತುಪ್ಪ ಸಿಗೋದು ತುಂಬಾ ಲಕ್ಕು. ಅಂತದ್ರಲ್ಲಿ ಸಿಟಿಲಿ ನೀವು 40 ಕೆಜಿ 30 ಕೆಜಿ ಜೇನುತುಪ್ಪ ಸಿಗುತ್ತೆ ಅಂದ್ರೆ ಮೋಸ ಹೋಗ್ಬೇಡಿ, ಮತ್ತೆ ಫೂಲ್ಸ್ಗಳು ಆಗ್ಬೇಡಿ. ಖಂಡಿತ ಅದು 100% ನಕಲಿ ಜೇನುತುಪ್ಪ. ಆ ತುಪ್ಪ ಮಕ್ಕಳಿಗೆ ಕೊಡೋದಾಗ್ಲಿ, ನೀವು ತಗೊಳ್ಳೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆಂದ್ರೆ ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು, ಹಿಂಗೆ ಅಪಾರ್ಟ್ಮೆಂಟ್ ಹತ್ರ ಒಂದ್ ತುಪ್ಪ ತಗೊಂಡೆ, ನನ್ನ ಪಾಪಕ್ಕೆ ತಿನ್ನಿಸ್ತೆ, ಫುಲ್ ಬಾಡಿ ಎಲ್ಲ ಲೂಸ್ ಮೋಷನ್ ಆಗ್ತಿದೆ, ಫುಲ್ ಟಯರ್ಡ್ ಆಗ್ತಿದೆ ಪಾಪುಗೆ ಅಂತ. ಆ ಒಂದು ಇದ್ರ ಮೇಲೆ ವಿಡಿಯೋ ಮಾಡ್ತಾ ಇದೀನಿ. ಮತ್ತೆ ಮೈಸೂರಲ್ಲಿ ಒಬ್ರು ಕಾಲ್ ಮಾಡಿದ್ರು, ಸರ್ ಒಂದ್ ಜೇನ್ ಕಿತ್ತರು ಒಂದೇ ಜನನೇ 40 ಕೆಜಿ ಜೇನುತುಪ್ಪ ಸಿಕ್ಕಿದೆ ಅಂತ ಮಾಡ್ತಿದ್ದಾರೆ, ಅದು ನಿಜನಾ ಅಂತ. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂದ್ರೆ ಎಷ್ಟೋ ಜನ ನಿಮ್ ಕಾಸು ಕೊಟ್ಟು ನೀವೇ ವಿಷ ತಗೊಂಡು ತಿಂತಾ ಇದೀರಾ. 100% ಅದು ವಿಷ. ಸೊ ಆ ಜೇನುತುಪ್ಪನ ಯಾವ್ದೇ ಕಾರಣಕ್ಕೂ ತಗೋಬೇಡಿ.